ಜೈ ಹಿಂದ್. SSC GD 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಮಾಹಿತಿ ಇರ್ತಕ್ಕಂಥದ್ದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಬಹಳಷ್ಟು ಜನರು ಕೇಳ್ತಾ ಇದ್ರು, ನಾರ್ಮಲೈಸೇಷನ್ದಲ್ಲಿ ಎಷ್ಟು ಮಾರ್ಕ್ಸ್ಗಳು ನಮಗೆ ಬರಬಹುದು ಸರ್ ಅಂತೇಳಿ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಇರ್ತಕ್ಕಂಥದ್ದು ಮಾಡೋಣ. ಅದ್ರ ಜೊತೆಗೆ ನಿಮ್ಮ ಯಾವ ಶಿಫ್ಟ್ ಇದೆ, ಆಮೇಲೆ ಯಾವ ದಿನಾಂಕದಂದು, ಯಾವ ಡೇಟ್ದಂದು ನಿಮ್ಮ ಎಕ್ಸಾಮ್ ಆಗಿದೆ, ಆ ಶಿಫ್ಟ್ಗೆ ಎಲ್ಲಿವರೆಗೆ ಇರ್ತಕ್ಕಂಥದ್ದು ಬರಬಹುದು, ನಿಮಗೆ ಎಷ್ಟು ಅಂಕಗಳಿರ್ತಕ್ಕಂಥದ್ದು ನಿಮಗೆ ನಾರ್ಮಲೈಸೇಷನ್ದಲ್ಲಿ ಇನ್ನೂ ಹೆಚ್ಚಾಗಬಹುದು ಅನ್ನೋದನ್ನು ನೋಡೋಣ. ಆಮೇಲೆ ಯಾವುದು ಟಫ್ ಇದೆ, ಯಾವುದು ಈಸಿ ಇತ್ತು, ಅದರ ಆಧಾರದ ಮೇಲೆ ಈ ಒಂದು ನಾರ್ಮಲೈಸೇಷನ್ ಇರ್ತಕ್ಕಂಥದ್ದು SSCದವರು ಮಾಡ್ತಾರೆ. ಸೊ ಹಾಗಾಗಿ ಕೆಲವೊಬ್ರದ್ದು ಅಂಕಗಳು ಇರ್ತಕ್ಕಂಥದ್ದು ಕಡಿಮೆನೂ ಕೂಡ ಆಗಬಹುದು, ಆಮೇಲೆ ಕೆಲವೊಬ್ರದ್ದು ಇರ್ತಕ್ಕಂಥದ್ದು ಮಾರ್ಕ್ಸ್ ಕೂಡ ಹೆಚ್ಚಿರ್ತಕ್ಕಂಥದ್ದು ಆಗುವಂಥ ಚಾನ್ಸಸ್ ಕೂಡ ಇದೆ. ಬಟ್ ಎಕ್ಸಾಕ್ಟ್ ಇಷ್ಟ ಆಗ್ತೈತೆ ಅಂತ ಹೇಳಂಗಿಲ್ಲ, ಒಂದು ರೇಂಜ್ ಇರ್ತಕ್ಕಂಥದ್ದು ಹೇಳ್ತೇನೆ ನಾನು. ಆ ರೇಂಜ್ದಲ್ಲಿಯೇ ನಿಮ್ಮ ನಾರ್ಮಲೈಸೇಷನ್ದಲ್ಲಿ ಅಂಕಗಳು ಹೆಚ್ಚು ಕಡಿಮೆ ಆಗ್ತವೆ. ಸೊ ನಿಮಗೆ ಎಷ್ಟು ಬರ್ತವೆ, ಈಗಾಗಲೇ ನಿಮಗೆ ಗೊತ್ತಿದೆ ಎಷ್ಟು ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು ನಿಮಗೆ ಬಂದಾವ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ನೀವು ಎಲ್ಲರೂ ಇರ್ತಕ್ಕಂಥದ್ದು ಕೀ ಆನ್ಸರ್ಸ್ಗಳನ್ನ ನೋಡಿರಿ ಅಂತ ಅನ್ಕೋತೇನೆ ನಾನು. ಕೀ ಆನ್ಸರ್ಸ್ಗಳನ್ನ ನೋಡ್ಕೊಂಡ್ಮೇಲೆ ನಿಮ್ಮ ಮಾರ್ಕ್ಸ್ಗಳು ಎಷ್ಟು ಆಗಿವೆ ಅನ್ನೋದನ್ನು ನಿಮಗೆ ಗೊತ್ತಿದೆ. ಅದರಲ್ಲಿ ಈಗ ನಾನು ಹೇಳುವಂತಹ ಮಾರ್ಕ್ಸ್ಗಳನ್ನ ಪ್ಲಸ್ ಮಾಡಿಕೊಂಡು ನೀವು ನಿಮ್ಮ ಸ್ಕೋರ್ ಇಷ್ಟ ಆಗಬಹುದು ಅಂತ ನೀವು ನೋಡ್ಕೋಬಹುದಾಗಿದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು, ನಾನು ಈ ಒಂದು ವಿಡಿಯೋ ಆದಮೇಲೆ ನಾಳೆ ಇಲ್ಲಾಂತಂದ್ರೆ ನಾಡಿದ್ದು ಒಂದು ಕಟ್ ಆಫ್ ಇರ್ತಕ್ಕಂಥದ್ದು, ಫಿಸಿಕಲ್ ಕಟ್ ಆಫ್ ಇರ್ತಕ್ಕಂಥದ್ದು ಎಷ್ಟು ಆಗಬಹುದು, ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳ ಕರ್ನಾಟಕದ್ದು ಎಷ್ಟು ಕಟ್ ಆಫ್ ಇರ್ತಕ್ಕಂಥದ್ದು ಆಗಬಹುದು ಫಿಸಿಕಲ್ದು, ಅದರದ್ದು ಒಂದು ವಿಡಿಯೋ ಇರ್ತಕ್ಕಂಥದ್ದು ಮಾಡಿ ಹಾಕ್ತೀನಿ. ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಆಗಬಹುದು ಅಂಥೇಳಿ. ಆ ಪ್ರಕಾರ ನಿಮ್ಮದು ಮಾರ್ಕ್ಸ್ ಇರ್ತಕ್ಕಂಥದ್ದು ಬರ್ತಾ ಇದ್ರೆ ನೀವು ಇರ್ತಕ್ಕಂಥದ್ದು ಫಿಸಿಕಲ್ಗೆ ತಯಾರಾಗ್ಬೋದು. ಈಗ ಬಹಳಷ್ಟು ಜನರು ಕಾಮೆಂಟ್ ಇರ್ತಕ್ಕಂಥದ್ದು ಮಾಡ್ಯಾರಿ. ಇಲ್ಲ ಅಂತಂದ್ರೆ ಒಂದು 300ದಿಂದ 400 ಜನ ಇರ್ತಕ್ಕಂಥದ್ದು ಕಾಮೆಂಟ್ ಮಾಡ್ಯಾರಿ, ನಮ್ಗೆ ಇಷ್ಟು ಮಾರ್ಕ್ಸ್ಗಳು ಬಂದಾವೆ ಅಂತೇಳಿ. ಈಗಾಗಲೇ ನಾನು ಹೇಳಿದ್ದೆ ನಿಮಗೆ, ಮೇಲ್ ಇದ್ರೆ ಮೇಲ್ ಅಂತ ಬರಿಬೇಕು, ಆಮೇಲೆ ಅಲ್ಲಿ ಒಂದು ನಿಮ್ಮ ಮಾರ್ಕ್ಸ್ ಇರ್ತಕ್ಕಂಥದ್ದು ಬರಿಬೇಕು, ಫಿಮೇಲ್ ಇದ್ರೆ ಫಿಮೇಲ್ ಅಂತ ಬರೆದು ಮಾರ್ಕ್ಸ್ ಬರೀರಿ ಅಂತ ಹೇಳಿದೆ. ಕೆಲವೊಬ್ಬರು ಮಾಡಿದ್ದಾರೆ. ಆಮೇಲೆ ನಾನು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಪೋಲ್ ಇರ್ತಕ್ಕಂಥದ್ದು ಕೂಡ ಹಾಕಿದ್ದೇನೆ. ಅಲ್ಲಿಯೂ ಕೂಡ ನೀವು ಹೋಗಿ ಮೇಲ್ ಕ್ಯಾಂಡಿಡೇಟ್ಸ್ದು ಬೇರೆ ಪೋಲ್ ಇದೆ, ಒಂದು ನೀವು ಎಷ್ಟು ಮಾರ್ಕ್ಸನ್ನು ತೊಗೊಂಡಿರಿ ಅಲ್ಲಿ ನೀವು ಪೋಲ್ ಮಾಡಬೇಕಾಗುತ್ತೆ, ವೋಟಿಂಗ್ ಮಾಡಬೇಕಾಗುತ್ತೆ. ಆಮೇಲೆ ಅದ್ರ ಜೊತೆಗೆ ಫಿಮೇಲ್ ಕ್ಯಾಂಡಿಡೇಟ್ಸ್ದು ಬೇರೆ ಇದೆ. ಸೊ ಮೇಲ್ ಕ್ಯಾಂಡಿಡೇಟ್ಸ್ ಇದ್ದರೆ ಮೇಲ್ದೊಳಗೆ ಮಾಡಿರಿ, ಫಿಮೇಲ್ ಇದ್ದರೆ ಫಿಮೇಲ್ದೊಳಗೆ ಮಾಡಿರಿ. ಇದರಿಂದ ನಮ್ಗೆ ಒಂದು ಅಂದಾಜು ಗೊತ್ತಾಗುತ್ತೆ ಎಷ್ಟು ಆಗ್ಬೋದು ಅಂತೇಳಿ. ಸುಮಾರು ಒಂದು 2000 ಜನ ಇರ್ತಕ್ಕಂಥದ್ದು ವೋಟಿಂಗ್ ಇರ್ತಕ್ಕಂಥದ್ದು ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಮಾಡಿದ್ದಾರೆ. ಸೊ ಇನ್ನೂ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಈ ವಿಡಿಯೋವನ್ನು ನೋಡ್ತಾ ಇರುವಂಥ ಅಭ್ಯರ್ಥಿಗಳು ನೀವು ಕೂಡ ಏನು ಮಾಡ್ಬೋದು, ಅಲ್ಲಿ ಹೋಗಿ ಪೋಲ್ ಇರ್ತಕ್ಕಂಥದ್ದು ಮಾಡಬಹುದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ರಿ. ಆಮೇಲೆ ಪೋಲ್ ಇರ್ತಕ್ಕಂಥದ್ದು ಮಾಡಲಿಕ್ಕೆ ಮರಿಬೇಡಿ. ಸೊ ಇನ್ನೂ ಒಂದು 2 ದಿನ ಆದಮೇಲೆ ನಾನು ನಿಮಗೆ ಫಿಸಿಕಲ್ ಕಟ್ ಆಫ್ ಎಷ್ಟು ಆಗ್ಬೋದು ಮೇಲ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾರ್ಮಲೈಸೇಷನ್ ಬಗ್ಗೆ ಮಾತನಾಡೋಣ. ನಿಮಗೆ ಎಷ್ಟು ಅಂಕಗಳು ಬರ್ಬೋದು, ಯಾವ ಒಂದು ಶಿಫ್ಟ್ ಟಫ್ ಇದೆ, ಯಾವ ಶಿಫ್ಟಿಗೆ ಎಷ್ಟು ಅಂಕಗಳು, ಯಾವ ದಿನಾಂಕದಂದು ಬರೆದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಎಷ್ಟು ಅಂಕಗಳು ಬರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಸೊ ಈಗಾಗಲೇ SSC GDಯ ಬಹಳಷ್ಟು ದಿನದಿಂದ ನಾವು ಕಾಯ್ತಾ ಇದ್ವಿ. SSC GD 2024 ಕೀ ಆನ್ಸರ್ಸ್ಗಳು ಯಾವಾಗ ಬರ್ತಾವೆ ಅಂತೇಳಿ. ಸೊ ಬಹಳ ಬೇಗನೆ ಇರ್ತಕ್ಕಂಥದ್ದು ಅಂತಂದರೆ 4 ಡೇಸ್ ಒಳಗಡೆ, ಅಂತಾರೆ 30ನೇ ತಾರೀಕಿಗೆ ಲಾಸ್ಟ್ ಎಕ್ಸಾಮ್ ಆಗಿತ್ತು, 30/3/2024. ಸೊ ಅದಾದ ತಕ್ಷಣವೇ ಒಂದು 4 ದಿನಗಳ ಒಳಗಡೆನೆ ಏನಪ್ಪ ಅಂತಂದರೆ 3ನೇ ತಾರೀಕಿಗೆ ಬಿಟ್ಟಿದಾರಲ್ಲ. ಸೊ 3/4/2024 ಕೀ ಆನ್ಸರ್ ಇರ್ತಕ್ಕಂಥದ್ದು ನಮಗೆ ನೋಡಲಿಕ್ಕೆ ಸಿಕ್ಕಿದ್ದಾವೆ. ಸೊ ಈಗ ಫಿಸಿಕಲ್ ಡೇಟ್ ಯಾವಾಗ ಬರುತ್ತೆ ಅಂತ ಅದನ್ನು ಕೂಡ ನಿಮ್ಮ ತಲೆಯಲ್ಲಿ ಇರ್ಬೋದು. ಸೊ 20 ಡೇಸ್ ಒಳಗಡೆನೆ ನೋಡ್ರಿ, 20 ಡೇಸ್ ಒಳಗಡೆನೆ ಏನಪ್ಪ ಅಂತಂದರೆ ಫಿಸಿಕಲ್ ಡೇಟ್ ಬರುತ್ತೆ. ಸೊ ಆ ಫಿಸಿಕಲ್ ನಿಮ್ಮದು ಲಿಸ್ಟನ್ನು ಜಾರಿ ಮಾಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ 20 ದಿನಗಳ ಒಳಗಡೆ. ಅಂತಂದರೆ ಈ ಮಂತ್ ಅಂತಂದ್ರೆ ಇದೇನು ಏಪ್ರಿಲ್ ನಡೀತಾ ಇದೆ, ಏಪ್ರಿಲ್ ಲಾಸ್ಟ್ ವೀಕದಲ್ಲಿ ನಿಮಗೆ ನಿಮ್ಮ ಕಂಪ್ಲೀಟ್ ಸ್ಕೋರ್ ನಾರ್ಮಲೈಸೇಷನ್ ಆಗಿ ನಿಮಗೆ ಕಂಪ್ಲೀಟ್ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಆಮೇಲೆ ಡೇಟ್ ಕೂಡ ಗೊತ್ತಾಗುತ್ತೆ, ಫಿಸಿಕಲ್ ಯಾವಾಗಲಿಂದ ಪ್ರಾರಂಭ ಆಗ್ತವೆ ಅಂತೇಳಿ. ಓಕೆ, ಇದೊಂದು ಮಾಹಿತಿ ಆಯಿತು. ಅದ್ರ ಜೊತೆಗೆ ಬಹಳಷ್ಟು ಇನ್ನೊಂದು ಮಾಹಿತಿ ಹೇಳ್ತೇನೆ ನಾರ್ಮಲೈಸೇಷನ್ ಹೇಳೋಕ್ಕಿಂತ ಮುಂಚೆ. ಏನು ಅಂತಂದರೆ ಬಹಳಷ್ಟು ಜನರದ್ದು ಏನು ಅಂತಂದರೆ ಕಡಿಮೆ ಮಾರ್ಕ್ಸ್ ಇರ್ತಕ್ಕಂಥದ್ದು ಬಂದಾವೆ. ಸೊ ಬಹಳಷ್ಟು ಜನರು ಕೇಳ್ತಾ ಇದ್ರು, ಸೊ ಸರ್ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ, ನಾನು ಫಿಸಿಕಲ್ಗೆ ತಯಾರಿ ಮಾಡಲಾ ಅಥವಾ ಬೇಡ ಅಂತೇಳಿ.
ಹೌದಾ? ಬಹಳಷ್ಟು ಜನರು ಇರ್ತಕ್ಕಂಥದ್ದು ಒಂದು ರೇಂಜ್ ಇರ್ತಕ್ಕಂಥದ್ದು ನಾನು ಹೇಳ್ತೇನೆ ನಿಮಗೆ. ಮೇಲ್ ಕ್ಯಾಂಡಿಡೇಟ್ಸ್‌ಗಳು ಇರ್ತಕ್ಕಂಥವ್ರು ಏನು ಅಂತಂದ್ರೆ 65 ಪ್ಲಸ್ ಇರ್ತಕ್ಕಂಥದ್ದು ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆಗಿರ್ಬೋದು. ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್‌ಗಳು ಆಗಿರ್ತಕ್ಕಂಥವ್ರು ಒಂದು 55 ಅಥವಾ 57 ಪ್ಲಸ್ ಇರ್ತಕ್ಕಂತಹ ಮಾರ್ಕ್ಸ್ ನಿಮಗೆ ಬಂದಿತ್ತು ಅಂತಂದ್ರೆ ಫಿಸಿಕಲ್‌ಗೆ ತಯಾರಿ ಮಾಡ್ರಿ. ಆಮೇಲೆ ಮೇಲ್ ಕ್ಯಾಂಡಿಡೇಟ್ಸ್‌ಗಳು 60 ಪ್ಲಸ್ ಇದ್ರೂ ಕೂಡ ನೀವು ಮಾಡ್ರಿ. ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೆ 60 ಪ್ಲಸ್ ಇತ್ತು ಅಂತಂದ್ರೆ ನಿಮ್ದು ಬಂದೇ ಬರ್ತೈತಿ ಅಂತೇಳಿ. ಸೊ ನೋಡೋಣ. ಬಟ್ ನಾವು ಕೂಡ ದೇವರಲ್ಲಲ್ಲ. ಸೊ ಒಂದು ಅನುಮಾನ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ 60 ಪ್ಲಸ್ ಇರ್ತಕ್ಕಂತಹ ಎಲ್ಲರೂ ಕೂಡ ಇರ್ತಕ್ಕಂಥದ್ದು ಫಿಸಿಕಲಿಗೆ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ರಿ. ಸೊ ನಿರಾಸೆ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ಮುಂದೆ ಇರ್ತಕ್ಕಂಥದ್ದು ಆಗಸ್ಟ್ 2024ಕ್ಕೆ ಮತ್ತೆ ಕಾಲ್ಫರ್ಮ್ ಆಗ್ತಾ ಇದೆ. ಈಗ ನಿಮಗೆ ಗೊತ್ತಾಗಿರಬಹುದು 1 ತಿಂಗಳು ಅಥವಾ 2 ಮಂತ್ ಇರ್ತಕ್ಕಂಥದ್ದು 2 ತಿಂಗಳು ಓದಿದ್ರೆ ನಮ್ದು ಸೆಲೆಕ್ಷನ್ ಆಗೋದಿಲ್ಲ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು. ಕಡಿಮೆ ಮಾರ್ಕ್ಸ್ ಬರ್ತಾವಂತೇನು ಕೂಡ ಗೊತ್ತಾಗಿರಬೇಕು. ಸೊ ಹಾಗಾಗಿ ಇವತ್ತಿನಿಂದಲೇ ನಿಮಗೆ 60ಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ಮಾರ್ಕ್ಸ್ ಬಂದಿದ್ದು ಅಂತಂದ್ರೆ ಈಗಲಿಂದಲೇ ಇರ್ತಕ್ಕಂಥದ್ದು ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡ್ರಿ. ಸೊ ಒಂದು 5-6 ತಿಂಗಳು ನಿಮಗೆ ಸಿಗುತ್ತೆ. ಅಷ್ಟರಲ್ಲಿ ಒಳ್ಳೆ ರೀತಿಯಿಂದ ಪ್ರಿಪ್ರೇಷನ್ ಇರ್ತಕ್ಕಂಥದ್ದು ಮಾಡ್ಬೋದು. ಮುಂದಿನ ಸಲ ಒಂದು ಸೀಟ್ ಇದ್ರೂ ಕೂಡ ನಾನು ಅದನ್ನು ತೆಗೆದುಕೊಳ್ತೇನೆ ಅನ್ನುವಂಥ ಭರವಸೆಯಿಂದ ಇರ್ತಕ್ಕಂಥದ್ದು ಸ್ಟಡಿ ಮಾಡ್ರಿ. ಖಂಡಿತ ನಿಮ್ಮದು ಸೆಲೆಕ್ಷನ್ ಆಗ್ತೈತಿ. ಈಗ ಕಡಿಮೆ ಮಾರ್ಕ್ಸ್ ಬಂದಿರತಕ್ಕಂಥ ಅಭ್ಯರ್ಥಿಗಳು ನೀವು ಏನು ಮಾಡಬೇಕು ಅಂತಂದರೆ ಸ್ಟಾರ್ಟ್ ಮಾಡಿರಿ ನಿಮ್ಮ ಫಿಸಿಕಲ್ಲು. ಆಮೇಲೆ 60 ಪ್ಲಸ್ ಇರ್ತಕ್ಕಂಥ ಅಭ್ಯರ್ಥಿಗಳು ನೀವು ಫಿಸಿಕಲ್ಗೆ ತಯಾರಿಯನ್ನು ನಡೆಸ್ರಿ. ಓಕೆ, ನೋಡೋಣ ಮುಂದೆ ಎಷ್ಟು ಬರುತ್ತೆ ಏನು ಅಂತೇಳಿ. ನಾನು 2 ದಿನದಲ್ಲಿ ಅದನ್ನು ಪಕ್ಕಾ ಹೇಳ್ತೇನೆ ಎಷ್ಟರಿಂದ ಆಗಬಹುದು ಅಂತೇಳಿ. ಇದು ಕಡಿಮೆ ಮಾರ್ಕ್ಸ್ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ. ಇನ್ನು 2ನೇ ಪಾಯಿಂಟ್ ಇದ್ದೊಳಗೆ ನಾವು ಮಾತಾಡೋಣ ನಾರ್ಮಲೈಸೇಷನ್. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಕ್ಯಾಂಡಿಡೇಟ್ಸ್ಗಳಿಗೆ ಯಾವ ರೀತಿ ಇರ್ತಕ್ಕಂಥದ್ದು ಕೀ ಆನ್ಸರ್ಸ್ಗಳನ್ನು ಚೆಕ್ ಮಾಡಬೇಕು ಅನ್ನೋದನ್ನು ಗೊತ್ತಿಲ್ಲ ಇನ್ನು. ಹೌದಾ? ಅಂಥವ್ರು ಭಾಳ ಜನರು ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ವಾಟ್ಸಪ್ಗೆ. ಸೊ ಅವರು ಇಲ್ಲದೇ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ನಿಮ್ಮ ಮೊಬೈಲ್ ಏನಿದೆ, ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇಲ್ಲಿ ಅಂತ ಹೇಳಿ ಬಟನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿರಿ, ಒಂದು ವಿಡಿಯೋ ಸಿಗುತ್ತೆ ನಿಮಗೆ. ಏನು ಅಂತಂದರೆ ಆನ್ಸರ್ ಕೀ ಇರ್ತಕ್ಕಂಥದ್ದು ಔಟ್ ಅಂತೇಳಿ ಒಂದು ವಿಡಿಯೋ ಇದೆ. ಅಂತಂದರೆ ಆನ್ಸರ್ ಕೀ ಬಂದಿವೆ ಅಂಥೇಳಿ ನಿನ್ನೆ ನಾನು ವಿಡಿಯೋವನ್ನು ಮಾಡಿ ಹಾಕಿದೆ. ಅದರಲ್ಲಿ ಏನು ಯಾವ ರೀತಿ ಚೆಕ್ ಮಾಡಬೇಕು, ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ಕೌಂಟ್ ಮಾಡಬೇಕು, ಯಾವ ರೀತಿ ನೆಗೆಟಿವ್ ಮಾರ್ಕ್ಸ್ ತೆಗಿಬೇಕು, ಎಲ್ಲ ಡಿಟೇಲ್ ಆಗಿರುವಂಥದ್ದು ಮಾಹಿತಿ ಇದೆ. ಆ ವಿಡಿಯೋ ಇರ್ತಕ್ಕಂಥದ್ದು ನೋಡಿರಿ. ನಿಮ್ಮ ಮಾರ್ಕ್ಸ್ ಇರ್ತಕ್ಕಂಥದ್ದು ಕೌಂಟ್ ಮಾಡ್ಕೊಳ್ರಿ ನೆಗೆಟಿವ್ ತೆಗೆದು. ಓಕೆ, ಈಗ ನಾರ್ಮಲೈಸೇಷನ್ದಲ್ಲಿ ನಾವು ನೋಡೋಣ ಹೇಗಾಗುತ್ತಂತೆ. ನಾರ್ಮಲೈಸೇಷನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದು ಇದು ಯಾರಿಗೂ ಪಕ್ಕಾ ಇರ್ತಕ್ಕಂಥದ್ದು ಗೊತ್ತಿರೋದಿಲ್ಲ. SSC ಇರ್ತಕ್ಕಂಥದ್ದು ಯಾವ ರೀತಿ ಮಾಡ್ತೈತಿ ಅನ್ನೋದನ್ನು ಯಾರಿಗೂ ಕೂಡ ಇನ್ನೂವರೆಗೂ ಅದು ಗೊತ್ತಿಲ್ಲ. ಇದೊಂದು ಮಾತು ನಿಮಗೆ ಗೊತ್ತಿರಲಿ. ಇದಾದಮೇಲೆ ನಾರ್ಮಲೈಸೇಷನ್ ಯೂಸ್ವಲಿ ಯಾವ ರೀತಿ ಮಾಡ್ತಾರೆ ಅಂತಂದರೆ ಹಾರ್ಡ್ ಶಿಫ್ಟ್ ಏನಿರ್ತೈತಿ, ಹಾರ್ಡ್ ಶಿಫ್ಟ್ ಆಗಿರ್ಬೋದು, ಆಮೇಲೆ ಈಸಿ ಶಿಫ್ಟ್ ಇರ್ತಕ್ಕಂಥದ್ದು, ಇದರ ಆಧಾರದ ಮೇಲೆ ಏನಪ್ಪ ಅಂತಂದ್ರೆ ಅವರು ಸಮಾನವಾಗಿ ಮಾಡ್ತಿರ್ತಾರೆ. ಈಗ ಈಸಿ ಶಿಫ್ಟ್ದಲ್ಲಿ ಕೆಲವೊಬ್ಬರು ಏನಪ್ಪ ಅಂತಂದ್ರೆ ಸ್ಕೋರ್ ಇರ್ತಕ್ಕಂಥದ್ದು 110 ಅಥವಾ 120 ಮಾರ್ಕ್ಸ್ ತೆಗೆದುಕೊಂಡಿದ್ರು ಅಂತಂದ್ರೆ ಇವರಿಗೆ ಸಮಾನವಾಗಿ ತರಲಿಕ್ಕೆ ಹಾರ್ಡ್ ಶಿಫ್ಟ್ದವರಿಗೆ ಕೆಲವೊಂದಿಷ್ಟು ಅಂಕಗಳನ್ನ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಅಂಕಗಳನ್ನು? 0ದಿಂದ 15ರವರೆಗೆ. ಅಂತಂದರೆ 0ನೂ ಬರ್ಬೋದು, ಆಮೇಲೆ 15ರವರೆಗೂ ಕೂಡ ಬರ್ಬೋದು. ಆಮೇಲೆ ಈಸಿ ಇರ್ತಕ್ಕಂಥ ಶಿಫ್ಟ್ ಇತ್ತು ಅಂತಂದ್ರೆ ಅವರಿಗೆ 1 ಮಾರ್ಕ್ಸ್ ಬರ್ಬೋದು, 2 ಮಾರ್ಕ್ಸು, 3 ಮಾರ್ಕ್ಸು ಈ ರೀತಿ ಇರ್ತಕ್ಕಂಥದ್ದು ಬರ್ತವೆ ಈಸಿ ಇರ್ತಕ್ಕಂಥವ್ರಿಗೆ. ಆಮೇಲೆ ಹಾರ್ಡ್ ಶಿಫ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ ಅವರು ಒಂದು ಸ್ವಲ್ಪ ಹೆಚ್ಚಿರ್ತಕ್ಕಂಥದ್ದು ಮಾರ್ಕ್ಸ್ ಇರ್ತಕ್ಕಂಥದ್ದು ಕೊಡ್ತಾರೆ. ಅಂತಂದರೆ ಇಲ್ಲಿ 5ರಿಂದ ಸ್ಟಾರ್ಟ್ ಆಗುತ್ತೆ. 5ರಿಂದ 15ರವರೆಗೆ ಮಾರ್ಕ್ಸ್ ಅವರಿಗೆ ಬರುವಂಥ ಚಾನ್ಸಸ್ ಇದೆ. ಈಗ ನಮಗೆ ಹೇಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ಬಂದಿವೆ ಅಂತೇಳಿ? ಸೊ ಇಲ್ಲಿ ನಾನು ಕೆಲವೊಂದಿಷ್ಟು ಡೇಟ್ಸ್ಗಳನ್ನು ಹೇಳ್ತೇನೆ. ಹಾರ್ಡ್ ಶಿಫ್ಟ್ ಇರ್ತಕ್ಕಂಥದ್ದು ಅವರಿಗೆ 5ರಿಂದ 15 ಮಾರ್ಕ್ಸ್ದವರೆಗೆ ನಿಮಗೆ ಏನಪ್ಪ ಅಂತಂದರೆ ಮಾರ್ಕ್ಸ್ಗಳು ಬರುವಂಥ ಚಾನ್ಸಸ್ ಇದೆ. 5 ಬರ್ಬೋದು, 6 ಬರ್ಬೋದು, 7, 8, 9, 10 ಈ ರೀತಿ 15ರವರೆಗೆ ನಿಮಗೆ ಬರಬಹುದು. ಸೊ ಎಷ್ಟು ಬರ್ತಾವೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆನಾ? ಸೊ ಈಗ ಇಲ್ಲಿ ಕೆಲವೊಂದಿಷ್ಟು ಹಾರ್ಡ್ ಶಿಫ್ಟ್ಗಳು ಯಾವುದಿದ್ದು ಅಂತಂದರೆ, ಸೊ ಕೆಲವೊಂದಿಷ್ಟು ನಾವು ಕ್ವಶನ್ಸ್ ಪೇಪರ್ಸ್ಗಳನ್ನ ನೋಡಿ ನಾವು ನಿಮಗೆ ಇದನ್ನು ಹೇಳ್ತೇವೆ. ಸೊ ಯಾವ ರೀತಿ ಕ್ವಶನ್ಸ್ಗಳು ಬಂದಿರ್ತವೆ ಅದರ ಆಧಾರದ ಮೇಲೆ. ಸೊ ಇಲ್ಲಿ ನಾನು ಫಸ್ಟ್ ಹೇಳಬೇಕು ಅಂತಂದರೆ 21 ಫೆಬ್ರವರಿ ಇರ್ತಕ್ಕಂಥದ್ದು ಹಾರ್ಡ್ ಇತ್ತು. ಇದಾದಮೇಲೆ 23ನೇ ತಾರೀಕು, ಆಮೇಲೆ 26ನೇ ತಾರೀಕು, ಇದಾದಮೇಲೆ 27ನೇ ತಾರೀಕು ಫುಲ್ ಇರ್ತಕ್ಕಂಥದ್ದು ಏನು ಅಂತಂದರೆ 23 ಫೆಬ್ರವರಿದು ಫುಲ್ ಟಫ್ ಇರ್ತಕ್ಕಂಥದ್ದು ಇತ್ತು ಇದು. ಇದಾದಮೇಲೆ ಇನ್ನೊಂದು ಯಾವುದು ಬರ್ತೈತೆ ಅಂತಂದರೆ 1 ಮಾರ್ಚ್. ಇವು ಇಷ್ಟು ಶಿಫ್ಟ್ದೊಳಗಿರ್ತಕ್ಕಂತಹ ಯಾರಾದರೂ ನೀವು ಎಕ್ಸಾಮ್ ಬರೆದಿದ್ರಿ ಅಂತಂದ್ರೆ ನಿಮಗೆ 5ರಿಂದ 15 ಮಾರ್ಕ್ಸ್ಗಳು ಬರುವಂತಹ ಚಾನ್ಸಸ್ಗಳಿದಾವೆ. ಈಗ ಈಸಿ ಶಿಫ್ಟ್ಗಳು ಉಳಿದಿರ್ತಕ್ಕಂತಹ ಉಳಿದಿರುವ ಎಲ್ಲ ಶಿಫ್ಟ್ಗಳು ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಈಸಿ ಅಂದ್ರೆ ಒಂದು ಮಾಡ್ರೇಟ್ ಲೆವೆಲ್ವರೆಗೆ ಇದ್ದು
ಈಸಿ ಟು ಮಾಡ್ರೇಟ್. ಸೊ ಅವರಿಗೆ 1ರಿಂದ 5 ಮಾರ್ಕ್ಸ್‌ದವರೆಗೆ ಇರ್ತಕ್ಕಂಥದ್ದು ಸಿಗ್ಬೋದು. ಆಮೇಲೆ ಕೆಲವೊಬ್ಬರಿಗೆ 0 ಮಾರ್ಕ್ಸ್‌ಗಳು ಕೂಡ ಸಿಗ್ಬೋದು. ಅಥವಾ ಕೆಲವೊಬ್ಬರಿಗೆ ಏನು ಅಂತಂದ್ರೆ ಡಿಕ್ರೀಸ್ ಕೂಡ ಆಗ್ಬೋದು. ಓಕೆ, ಕಡಿಮೆನೂ ಕೂಡ ಆಗ್ಬೋದು. ಕೆಲವೊಂದಿಷ್ಟು ಈಗ ಕೆಲವೊಬ್ರದ್ದು 98 ಮಾರ್ಕ್ಸ್ ಆಗಿರ್ತೈತಿ. ಇವ್ರದ್ದು ಕಟ್ ಆಗಿ 6 ಆಗ್ಬೋದು, 5 ಆಗ್ಬೋದು. ಈ ರೀತಿ ಇರ್ತಕ್ಕಂಥದ್ದು ಆಗ್ಬೋದು ಉಳಿದಿರುವಂಥ ಶಿಫ್ಟ್‌ದಲ್ಲಿ. ಬಟ್ ಈ ಶಿಫ್ಟ್ ಏನಿದೆ ಅವ್ರಿಗೆ ಹೆಚ್ಚಾಗುವಂತಹ ಚಾನ್ಸಸ್ ಬಹಳ ಇದ್ದಾವೆ. ಹಾಗೆ ಆಗ್ತಾವೆ ಅವರಿಗೆ 5ರಿಂದ 15 ಮಾರ್ಕ್ಸ್‌ದವರೆಗೆ. ಸೊ ಈ ಶಿಫ್ಟ್‌ದೊಳಗೆ ಇದ್ದು ಅಂತಂದ್ರೆ ಬಹಳ ಹಚ್ಕೊಳಕ್ಕೆ ಹೋಗಬೇಡ್ರಿ. 15 ಮಾರ್ಕ್ಸ್, 5 ಮಾರ್ಕ್ಸ್ ಇರ್ತಕ್ಕಂಥದ್ದು ಜೋಡಿಸ್ಕೊಳ್ರಿ. 5 ಮಾರ್ಕ್ಸ್ ಇರ್ತಕ್ಕಂಥದ್ದು ಜೋಡಿಸ್ಕೊಳ್ರಿ. ಈ ದಿನಾಂಕದಂದು ಬರೆದಿರ್ತಕ್ಕಂಥ ಅಭ್ಯರ್ಥಿಗಳು 5 ಮಾರ್ಕ್ಸ್‌ಗಳನ್ನ ಜೋಡಿಸ್ಕೋಬೇಕು. ಅಂತಂದ್ರೆ ಈಗ ನಿಮಗೆ ಸಪೋಸ್ 70 ಮಾರ್ಕ್ಸ್‌ಗಳು ನಿಮಗೆ ಬರ್ತಾ ಇದ್ದು ಅಂತಂದ್ರೆ ನೀವು ಇದನ್ನ 75 ಆಗಬಹುದು ಅಂತ ಹೇಳಿ ನೀವು ಅಂದಾಜು ಮಾಡ್ಬೋದು. ಓಕೆ, ಇದು ಯಾವಾಗ ಗೊತ್ತಾಗ್ತೈತಿ? ನಾರ್ಮಲೈಸೇಷನ್ ಆಗಿ ನಿಮ್ಮ ರಿಸಲ್ಟ್ ಯಾವಾಗ ಬಿಡ್ತಾರಲ್ಲ 20 ದಿನ ಆದಮೇಲೆ ಇವತ್ತರಿಂದ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಟೋಟಲ್ ಎಷ್ಟು ಮಾರ್ಕ್ಸ್‌ಗಳು ನಿಮಗೆ ಬಂದಾವೆ ಅಂತೇಳಿ. ಸೊ ಈ ರೀತಿ ಇರ್ತಕ್ಕಂಥದ್ದು ನಾರ್ಮಲೈಸೇಷನ್ ಆಗ್ತೈತಿ. ಸೊ ನಾರ್ಮಲೈಸೇಷನ್ ಆದಮೇಲೆಯೇ ನಿಮ್ಮ ಫಿಸಿಕಲ್ ಲಿಸ್ಟ್ ಇರ್ತಕ್ಕಂಥದ್ದು ಜಾರಿ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಅವಾಗ ನಿಮಗೆ ಗೊತ್ತಾಗುತ್ತೆ ನಮ್ಮದು ಫಿಸಿಕಲ್ ಲಿಸ್ಟ್‌ದಲ್ಲಿ ಇದೆಯೋ ಇಲ್ಲೋ ಅಂತೇಳಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನಾನು ನಿಮಗೆ, ನಿಮ್ಮದು ಮೇಲ್ ಕ್ಯಾಂಡಿಡೇಟ್ಸ್‌ಗಳಾಗಿರ್ಬೋದು, ಫಿಮೇಲ್ ಕ್ಯಾಂಡಿಡೇಟ್ಸ್‌ಗಳಾಗಿರ್ಬೋದು 60+ ಇತ್ತು ಅಂತಂದರೆ ಫಿಸಿಕಲ್‌ಗೆ ತಯಾರಿ ಇಬ್ಬರೂ ನಡೆಸ್ರಿ. ಫಿಮೇಲ್ ಕ್ಯಾಂಡಿಡೇಟ್ಸ್‌ಗಳು 55 ಇದ್ರೂ ಕೂಡ ತಯಾರಿಯನ್ನು ನಡೆಸ್ರಿ. ಇಲ್ಲಿ ಒಂದು ಮಾತು, ನನಗೆ ಒಬ್ಬರು ಇದಾರೆ ಈಗ SSC GDದಲ್ಲಿ. ನಾನು ಒಂದು 3-4 ಜನರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ. ಸೊ ಹೇಗೆ ಈಗ ನೆಕ್ಸ್ಟು ಇಷ್ಟು ಕಡಿಮೆ ಬಂದಿರತಕ್ಕಂಥ ಅಭ್ಯರ್ಥಿಗಳು ಹೇಗೆ ತೆಗಿತಾರೆ ಅಂತಂದರೆ ಅವ್ರದ್ದು ಪ್ಲ್ಯಾನಿಂಗ್ ಇರ್ತಕ್ಕಂಥದ್ದು ಏನಿರುತ್ತೆ ಅಂತೇಳಿ. ಸೊ ಅದರಲ್ಲಿ ನಾನು ಕೇಳಲ್ಪಟ್ಟೆ ಏನು ಅಂತಂದರೆ, ಅವರು ಮೊಟ್ಟ ಮೊದಲನೇದಾಗಿ ಫಿಸಿಕಲ್ಗೆ ಬಹಳಷ್ಟು ಜನರು ತೊಗೋತಾರೆ. ಅವರು ಫಿಸಿಕಲ್ಗೆ ಆ್ಯಕ್ಚುಲಿ ಇರ್ತಕ್ಕಂಥದ್ದು ಫಿಸಿಕಲ್ಗೆ 8 ಒಂದು ಪೋಸ್ಟ್ಗೆ 8 ಜನರನ್ನು ತೊಗೋತಾರೆ. ಈಗ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ 500 ಜನ 500 ಪೋಸ್ಟ್ಗಳಿದ್ದಾವೆ. ಇದರಾಗ 8 ಓಕೆ ಅಂತಂದರೆ ಎಷ್ಟಾಗುತ್ತೆ ಇದು? 8 ಐದ್ಲೆ 40. ಸೊ ಅಂದರೆ 4000 ಜನರು ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಏನು ಮಾಡ್ತಾರೆ, ಇಲ್ಲಿ ಫಿಸಿಕಲ್ಗೆ ಕರೀತಾರೆ. 4000 ಜನರಿಗೆ ಕ್ವಾಲಿಫೈ ಮಾಡ್ತಾರೆ. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 66 ಸೀಟ್ಗಳಿದ್ದಾವೆ. ಸೊ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 500 ಜನರಿಗೆ ಏನು ಮಾಡ್ತಾರೆ, ಫಿಸಿಕಲ್ಗೆ ಕರೀತಾರೆ ಅಂತ ಈ ರೀತಿ ಇರ್ತಕ್ಕಂಥದ್ದು ಇರ್ತೈತಿ. ಬಟ್ ಇದೇ ಆಗುತ್ತೆ ಫೈನಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದಕ್ಕಿಂತಲೂ ಹೆಚ್ಚು ಕೂಡ ಅವರು ಕರಿಬಹುದು. 500ಕ್ಕಿಂತಲೂ ಹೆಚ್ಚು ಕರಿಬಹುದು. ಯಾಕಂತಂದರೆ ಯಾಕೆ ಹೇಳ್ತಾನೆ ನೋಡಿಲ್ಲಿ. ಈಗ ಅವರು ಎಷ್ಟು ಸೀಟ್‌ಗಳು ಬೇಕು ಅಷ್ಟೇ ಕರೆದ್ರು ಅಂತಂದ್ರೆ, ಅಲ್ಲಿ ಫಿಸಿಕಲನ್ನ ಕ್ವಾಲಿಫೈ ಆಗಲಿಲ್ಲ ಅಂತಂದ್ರೆ ಏನು ಮಾಡೋದು? ಓಕೆ, ಆಮೇಲೆ ಮೆಡಿಕಲ್ ಫಿಟ್ ಆಗಲಿಲ್ಲ ಅಂತಂದ್ರೆ ಏನು ಮಾಡೋದು? ಅದ್ರ ಸಲುವಾಗಿ ಅವ್ರು ಏನು ಮಾಡ್ತಾರೆ, ಫಿಸಿಕಲ್‌ಗೆ ಹೆಚ್ಚು ಜನರಿಗೆ ಫಿಸಿಕಲ್‌ಗೆ ಕರೀತಾರೆ. ಅದ್ರ ಸಲುವಾಗಿನ ಹೇಳಾಕತ್ತೇನೆ ನಾನು ಏನು ಅಂತಂದ್ರೆ 60 ಮತ್ತು 55 60 ಮೇಲ್ ಕ್ಯಾಂಡಿಡೇಟ್ಸು ಆಮೇಲೆ ಫಿಮೇಲ್ 55 ಆಗಿತ್ತು ಅಂತಂದ್ರೆ ಫಿಸಿಕಲ್‌ಗೆ ತಯಾರಿ ಮಾಡ್ರಿ, ಫಿಸಿಕಲ್‌ಗೆ ಬರ್ಬೋದು ಅಂತೇಳಿ ಅದ್ರ ಸಲುವಾಗಿ ಹೇಳಾಕತ್ತೇನೆ ನಾನು. ನಾಳೆ ಅವರು 70+ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಕರೆದ್ರು ಅಂತಂದ್ರೆ ಫಿಸಿಕಲನ್ನ ಮಾಡಲಿಲ್ಲ, ಅವ್ರಿಗೆ ಮತ್ತೊಂದು ಲಿಸ್ಟ್ ಬಿಡ್ಬೇಕಾಗ್ತೈತೆ. ಆಮೇಲೆ ಫಿಸಿಕಲ್ನ ಮಾಡಲಿಲ್ಲ, ಆಮೇಲೆ ಮೆಡಿಕಲ್ ಫಿಟ್ ಆಗಲಿಲ್ಲ ಅಂತಂದ್ರೆ ಏನು ಮಾಡೋದು ಅವಾಗ? ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಕಡಿಮೆ ದಿಂದನೇ ಮೊದಲು ಸ್ಟಾರ್ಟಿಂಗ್ ಇರ್ತಕ್ಕಂಥದ್ದು ತೊಗೋತಾರೆ. ಅದ್ರ ಸಲುವಾಗಿ ಫಿಸಿಕಲ್ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡಿಲ್ಲಿ ಫಿಸಿಕಲ್‌ಗೆ ನಿಮಗೆ ಏನಪ್ಪಾ ಅಂತಂದ್ರೆ 50ರಿಂದ ಕರೆದ್ರು ಅಂತ ತಿಳ್ಕೊಳ್ರಿ ಫಿಮೇಲ್ ಕ್ಯಾಂಡಿಡೇಟ್ಸು. ಆಮೇಲೆ ಮೇಲ್ ಕ್ಯಾಂಡಿಡೇಟ್ಸ್‌ಗೆ 60ರಿಂದ ಕರೆದ್ರು ಅಂತ ತಿಳ್ಕೊಳ್ರಿ. ಈಗ ನೆಕ್ಸ್ಟ್ ಏನಾಗ್ತೈತಿ, ಇದರಲ್ಲಿ ನಾನು ಹೇಳ್ತಾ ಇದ್ದೇನೆ ನೋಡ್ರಿ, ಅರ್ಧಕ್ಕಿಂತ ಹೆಚ್ಚು ಜನ ಅರ್ಧಕ್ಕಿಂತ ಹೆಚ್ಚು ಜನ ಇರ್ತಕ್ಕಂಥದ್ದು ಫಿಸಿಕಲ್ ಇರ್ತಕ್ಕಂಥದ್ದು ಕ್ವಾಲಿಫೈ ಇರ್ತಕ್ಕಂಥದ್ದು ಆಗೋದಿಲ್ಲ. ಅರ್ಧಕ್ಕಿಂತ ಜನ ಫೇಲ್ ಆಗ್ತಾರೆ. ಅದರೊಳಗೂ ಫಿಮೇಲ್ ಕ್ಯಾಂಡಿಡೇಟ್ಸ್‌ಗಳು ಬಹಳಷ್ಟು ಜನ ಏನಪ್ಪಾ ಅಂತಂದ್ರೆ ಹೊರಗೆ ಹೋಗ್ತಾರೆ. ಅವರು ಫಿಸಿಕಲ್ ಕ್ವಾಲಿಫೈ ಮಾಡೋದನೇ ಇಲ್ಲ ಅರ್ಧಕ್ಕಿಂತ ಮೇಲೆ. ಸೊ ಹಾಗಾಗಿ ಫಿಸಿಕಲ್‌ಗೆ ಈಗಲಿಂದಲೇ ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ನಡೆಸ್ರಿ. ಯಾರಿಗೆ ಜಾಬ್ ಬೇಕು, ಈ ವರ್ಷ ಬೇಕೇ ಬೇಕು ಅಂತೇಳಿ ಇದೆಯಲ್ಲ, ಅವರು ಫಿಸಿಕಲ್ ಇವತ್ತರಿಂದಲೇ ಈಗಾಗಲೇ ನಾನು ನಿಮಗೆ ಹೇಳಿದೆ ಮೊದಲ ಮಾಡ್ರಿಪ್ಪ 60 ಆದವರು ಅಂತೇಳಿ. ಅದಕ್ಕೆ ಈಗಲಾದರೂ ಸೀರಿಯಸ್ ಆಗಿ ಒಂದು ಸ್ವಲ್ಪ ಫಿಸಿಕಲಿಗೆ ಟ್ರೈ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಓಕೆ, ಇದಾದ್ಮೇಲೆ ನೋಡಿ, ಈಗ 55ರಿಂದ ತೊಗೋತಾರ ಅಂತ ತಿಳ್ಕೊಳ್ರಿ. ಫಿಮೇಲ್ ಕ್ಯಾಂಡಿಡೇಟ್ಸ್ ಹೇಳ್ತೇನೆ, 55ರಿಂದ ಅವರು ತೊಗೊಂಡ್ರ ಅಂತ ತಿಳ್ಕೊಳ್ರಿ. ಈಗ ಫಿಸಿಕಲ್ದಲ್ಲಿ ಬಹಳಷ್ಟು ಜನರು ಕ್ವಾಲಿಫೈ ಆದರು, ಒಂದು ವೇಳೆ ಆದರು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮೆರಿಟ್ದಲ್ಲಿ ಮೆಡಿಕಲ್ನು ಫಿಟ್ ಆದರು, ಮೆಡಿಕಲ್ನು ಬಹಳ ಜನ ಫಿಟ್ ಆದರು ಅಂತ ತಿಳ್ಕೊಳ್ರಿ. ಅವಾಗ ಏನು ಮಾಡ್ತಾರ ಅಂತಂದ್ರೆ ಮೆರಿಟ್ದಲ್ಲಿ ಆಮೇಲೆ ಮಾರ್ಕ್ಸನ್ನು ತೊಗೋತಾರ. ಅವರು ಮಾರ್ಕ್ಸ್ ಯಾರು ಹೆಚ್ಚಿದಾವಲ್ಲ ಅವರಿಗೆ ಮಾತ್ರ 66 ಜನರಿಗೆ ಸೆಲೆಕ್ಟ್ ಮಾಡಿಬಿಡ್ತಾರೆ. ಮುಗಿದು ಹೋಗ್ತದೆ ಕತ್ತಿ. ಓಕೆ, ಅವಾಗ ಏನಾಗ್ತೈತಿ, ಫಿಸಿಕಲ್ಗೆ ಈಗ ಇದ್ರೊಳಗ 55 ಏನು ಕರೆದಿರ್ತಾರಲ್ಲ,
ಇದ್ರೊಳಗ ಕಡಿಮೆ 55ರಿಂದ ಹಿಡಿದು 100 ಮಾಡಿರ್ತಕ್ಕಂಥ 100ಕ್ಕಿಂತ ಹೆಚ್ಚು ಮಾಡಿರುವಂಥ ಎಲ್ಲ ಅಭ್ಯರ್ಥಿಗಳಿರ್ತಾರೆ. ಈಗ 90, 90ರಿಂದ 100 ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳು ಕೂಡ ಇದ್ರೆ, ಅವರು ಕೂಡ ಫಿಸಿಕಲ್, ಮೆಡಿಕಲ್ ಕ್ವಾಲಿಫೈ ಆದ್ರಂತಂದ್ರ ಕಟ್ ಆಫ್ ಇರ್ತಕ್ಕಂಥದ್ದು 90 ಪ್ಲಸ್ ನಿಲ್ತೈತಿ. ಅವರು ಮೆಡಿಕಲ್ಲು ಮತ್ತು ಫಿಸಿಕಲ್ ಮಾಡಿದ್ರೆ 90 ಪ್ಲಸ್ ನಿಲ್ತೈತಿ. ನನಗೆ ಅನ್ಸೋ ಮಟ್ಟಿಗೆ ಯಾರು ಒಂದು 80ಕ್ಕಿಂತ ಹೆಚ್ಚು ಮಾಡಿರ್ತಕ್ಕಂಥ ಏನು ಅಭ್ಯರ್ಥಿಗಳಿದ್ದಾರೆ, ಅವರು ಬಹಳಷ್ಟು ಜನರನ್ನ ನಾನು ನೋಡೇನಿ. ಏನು ಅಂತಂದ್ರೆ ಓನ್ಲಿ ತಮ್ಮ ಮಾರ್ಕ್ಸ್ ಎಷ್ಟು ಬರ್ತಾವ ಅನ್ನೋದನ್ನ ನೋಡೋಗೋಸ್ಕರ ಕೆಲವೊಬ್ರು ಎಕ್ಸಾಮ್ ಬರ್ದಿರ್ತಾರೆ. ಹೈಟ್ ಇರೋದಿಲ್ಲ, ಆಮೇಲೆ ರನ್ನಿಂಗ್ ಕೂಡ ಇರೋದಿಲ್ಲ, ಮೆಡಿಕಲ್ ಫಿಟ್ ಇರೋದಿಲ್ಲ ಅಂತ ಅಭ್ಯರ್ಥಿಗಳು ಕೂಡ ಎಕ್ಸಾಮ್ ಬರ್ದಿರ್ತಾರೆ. ಅವರು ಇದಕ್ಕೆ ಫಿಸಿಕಲಿಗೆ ಹೋಗಂಗಿಲ್ಲ. ಅವ್ರು ಕರೆದಿರ್ತಾರೆ, ಬಟ್ ಅವ್ರು ಹೋಗಂಗಿಲ್ಲ. ಯಾಕಂದ್ರೆ ಅವ್ರು ಆಗಂಗಿಲ್ಲ ಅಂತ ಹೇಳಿ ಗೊತ್ತಿರ್ತೈತೆ, ಅದ್ರ ಸಲುವಾಗಿ ಅವರು ಹೋಗಂಗಿಲ್ಲ. ಹಾಗೆ ಆಯ್ತು ಅಂತಂದ್ರೆ ಅಲ್ಲಿ ಇಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಂಡಿರುವಂತಹ ಅಭ್ಯರ್ಥಿಗಳು ಅಲ್ಲಿ ಫಿಸಿಕಲ್ದಲ್ಲಿ ಮತ್ತು ಮೆಡಿಕಲ್ದಲ್ಲಿ ಆಗ್ಲಿಲ್ಲ ಅಂತಂದ್ರೆ ಆಟೋಮೆಟಿಕ್, ಓಕೆ, ಅವಾಗ ಏನಾಗ್ತೈತಿ ಅಂತಂದ್ರ ನಮ್ಮ ಕಟ್ ಆಫ್ ಇರ್ತಕ್ಕಂಥದ್ದು ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಕಟ್ ಆಫ್ ಇರ್ತಕ್ಕಂಥದ್ದು ಕಡಿಮೆ ಆಗ್ತೈತಿ. ಒಂದು ವೇಳೆ ಹೆಚ್ಚು ಮಾರ್ಕ್ಸ್ ತಗೊಂಡಿರುವಂಥ ಅಭ್ಯರ್ಥಿಗಳು ಫಿಸಿಕಲ್ಲು ಮೆಡಿಕಲ್ ಮಾಡ್ಕೊಂಡ್ರ ಅಂತಂದ್ರ ಮೆರಿಟ್ ಹೆಚ್ಚು ನಿಲ್ತೈತಿ. ಅವ್ರು ಮೆಡಿಕಲ್ ಫಿಸಿಕಲ್ ಪಾಸ್ ಆಗಲಿಲ್ಲ ಅಂತಂದ್ರೆ ಕಟ್ ಆಫ್ ಇರ್ತಕ್ಕಂಥದ್ದು ಕಡಿಮೆ ನಿಲ್ತೈತಿ. ಸೊ ಈಗ ಹೋದ ವರ್ಷದ ಕಟ್ ಆಫ್ ಇರ್ತಕ್ಕಂಥದ್ದು ನಾವು ನೋಡೋದಾದರೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಲೋವೆಸ್ಟ್ ಕಟ್ ಆಫ್ ಇರ್ತಕ್ಕಂಥದ್ದು 58 ಇತ್ತು. ಯಾರಿಗಿದು? ಫೀಮೇಲ್ ಕ್ಯಾಂಡಿಡೇಟ್ಸ್. ಆಮೇಲೆ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಐ ಥಿಂಕ್ 63 ಏನೋ ಇತ್ತು ಅನ್ಸುತ್ತೆ. ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 63 BSF ಏನೋ ಇತ್ತು ಅನ್ಸುತ್ತೆ. ಸೊ ಈಗ ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು 58 ಇತ್ತು ಅಂತ ಇದು ಫೈನಲ್ ಕಟ್ ಆಫ್ ಹೇಳ್ತಾ ಇದ್ದಾನೆ. ಈ ಫೈನಲ್ ಕಟ್ ಆಫ್ ಹೋದ ವರ್ಷದ 2022 ಹೇಳಕತ್ತೇನೆ ನಾನು. ಸೊ ಇದರಲ್ಲಿ ನಾವು ಒಂದು 5 ಮಾರ್ಕ್ಸ್ ಇರ್ತಕ್ಕಂಥದ್ದು ಹೆಚ್ಚು ತೊಗೊಂಡ್ರು ಕೂಡ, 5 ಮಾರ್ಕ್ಸ್ ಹೆಚ್ಚು ತೊಗೊಂಡ್ರು ಕೂಡ, ಸೊ ಇದು ಇರ್ತಕ್ಕಂಥದ್ದು ಎಷ್ಟಾಗ್ತೈತಿ, 63 ಇರ್ತಕ್ಕಂಥದ್ದು ಆಗುತ್ತೆ. 63ಗೆ ನಿಲ್ಲಬಹುದು. ಓಕೆ, 63ಗೆ ಫಿಸಿಕಲ್ ಇರ್ತಕ್ಕಂಥದ್ದು ನಿಲ್ಲಬಹುದು. ಓಕೆ, ಒಂದು ಅಂದಾಜದಲ್ಲಿ. ಆದರೆ ಅಂತ ಫೈನಲ್ ಹೇಳ್ತಾ ಇಲ್ಲ ನಾನು. ನೀವು 60 ಪ್ಲಸ್ ಇತ್ತಂದ್ರೆ ಮಾಡ್ರಪ್ಪ, ಫಿಮೇಲ್ದವರು 55 ಇತ್ತು ಅಂತಂದ್ರೆ ಮಾಡ್ರಿ ಅಂತ ಈಗಾಗಲೇ ಹೇಳೀನಿ. ಒಂದು ಅಂದಾಜು ಲೆಕ್ಕ ಹೇಳಕತ್ತೇನೆ ನಾನು ನಿಮಗೆ. ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಒಂದು 5 ಮಾರ್ಕ್ಸ್ ಇರ್ತಕ್ಕಂಥದ್ದು ಹೆಚ್ಚಿಗೆ ಸೇರಿಸಿದ್ವಿ ಅಂತಂದ್ರೆ 68 ಪ್ಲಸ್ ಇರ್ತಕ್ಕಂಥದ್ದು ಆಗ್ಬೋದು. ಇದು ಕೂಡ ಆಗ್ಬೋದು. ಬಟ್ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು 55 ಫಿಮೇಲು, 60 ಪ್ಲಸ್ ಮೇಲ್ ಕ್ಯಾಂಡಿಡೇಟ್ಸ್ ನಿಮ್ಮದು ಮಾರ್ಕ್ಸ್ ಇತ್ತು ಅಂತಂದರೆ ಫಿಸಿಕಲಿಗೆ ತಯಾರು ನಡೆಸ್ರಿ. ಇನ್ನೂ 2 ಡೇಸ್ ಆದಮೇಲೆ ನಾನು ಫೈನಲ್ ಫಿಸಿಕಲ್ ಇರ್ತಕ್ಕಂಥದ್ದು, ಫಿಸಿಕಲ್ ಕಟ್ ಆಫ್ ಏನು ಆಗ್ಬೋದು ನಮ್ಮ ಕರ್ನಾಟಕದ ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದರ ಸಲುವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಇದೇ ರೀತಿ ನಿಮಗೆ ವಿಡಿಯೋ ಸಿಗ್ತಾ ಇರ್ತವೆ. ಈ ಒಂದು ಪ್ರೊಸೆಸ್ ಕಂಟಿನ್ಯೂಯಸ್ ಆಗಿ ನಿಮ್ಮ ಜೊತೆಗೆ ನಾವು ಟಚ್ದಲ್ಲಿ ಇರ್ತೇವೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ನಮ್ಮ ಚಾನಲನ್ನು. ಅದ್ರ ಜೊತೆಗೆ ಯಾರ್ದು 60ಕ್ಕಿಂತ ಕಡಿಮೆ ಬಂದಿದೆ ಮಾರ್ಕ್ಸ್ ಅಂತ ಇದ್ದೀರಾ, ಅವರು ಈಗಲಿಂದಲೇ ತಯಾರು ನಡೆಸ್ರಪ್ಪ. ಯಾಕಂತಂದ್ರೆ ಲಾಸ್ಟಿಗೆ ಬಂದು 2 ತಿಂಗಳಲ್ಲಿ ಏನು ಮಾಡೋಕ್ಕಾಗಂಗಿಲ್ಲ, ಏನು ಓದೋಕ್ಕಾಗಂಗಿಲ್ಲ. ಅದ್ರ ಸಲುವಾಗಿ ಈಗಲಿಂದಲೇ ತಯಾರಿನ ನಡೆಸ್ರಿ. ಕ್ರಾಂತಿವೀರ ಬ್ಯಾಚ್ ಇದೆ, ಇದರಲ್ಲಿ ರೆಕಾರ್ಡೆಡ್ ಕ್ಲಾಸಸ್ ಇದಾವೆ. ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ನೀವು ಯಾವಾಗ ಬೇಕಾದವಾಗ ನೋಡ್ಬೋದು. ಹೇಗೆ ನೋಡಬೇಕು, ಏನು ಮಾಡಬೇಕು ಎಲ್ಲ ಇರ್ತಕ್ಕಂಥದ್ದು ನಿಮಗೆ ಗೈಡೆನ್ಸ್ ಮಾಡ್ತೇವೆ. ನನ್ನ ಕಾಂಟ್ಯಾಕ್ಟ್ ನಂಬರ್ ಇರ್ತೈತಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 8861927838 ನಂಬರ್ಗೆ. ಫಿಸಿಕಲ್ ಡೇಟ್ ಅನೌನ್ಸ್ ಆದಮೇಲೆ ನಾವು ಈ ಒಂದು ಬ್ಯಾಚ್ಗೆ ಸೇರ್ಕೊಂಡಿರುವಂಥ ಅಭ್ಯರ್ಥಿಗಳಿಗೆ ನಮ್ಮೂರು ಬೆಳಗಾವಿ ಡಿಸ್ಟಿಕ್ಕು ಚಿಕ್ಕೋಡಿ ಇದೆ. ಸೊ ಇಲ್ಲೇ ಕರೆದುಕೊಂಡು ಅವರಿಗೆ ಗೈಡೆನ್ಸ್ ಇರ್ತಕ್ಕಂಥದ್ದು ನೀಡಬೇಕನ್ನುವಂಥದ್ದು ಒಂದು ಪ್ಲ್ಯಾನ್ ಇದೆ. ಅವರಿಗೆ ಸ್ಟಡಿ ಮಾಡಿಸೋದಾಗಿರ್ಬೋದು, ಅವರಿಗೆ ಗೈಡೆನ್ಸ್ ಮಾಡೋದಾಗಿರ್ಬೋದು, ಅವರು ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಹೇಳೋದಾಗಿರ್ಬೋದು, ಅದನ್ನೆಲ್ಲ ಮಾಡುವಂಥದ್ದು ವ್ಯವಸ್ಥೆ ಮಾಡಬೇಕಂತ ಪ್ಲ್ಯಾನ್ ಇದೆ. ಸೊ ಈ ಬ್ಯಾಚಲ್ಲಿ ಸೇರ್ಕೊಂಡಿರುವಂಥ ಅಭ್ಯರ್ಥಿಗಳಿಗೆ. ಸೊ ಇದು ಕನ್ನಡ ಮಾಧ್ಯಮದಲ್ಲಿದೆ. ಎಲ್ಲ GK GS, ಮ್ಯಾಥ್ಸ್, ಇಂಗ್ಲೀಷ್, ರೀಸನಿಂಗ್, ಮಾಕ್ ಟೆಸ್ಟ್ ಎಲ್ಲ ಇರ್ತಕ್ಕಂಥದ್ದು ನಿಮಗೆ ಕೊಡ್ತೇವೆ, ಎಲ್ಲ ಮಾಡಿಸ್ತೇವೆ ನಿಮಗೆ ಪ್ರಾಕ್ಟೀಸು. ಸೊ ಹಾಗಾಗಿ ಈ ಒಂದು ಬ್ಯಾಚ್ಗೆ ಸೇರ್ಕೋಬಹುದು. ಸೊ ಈ ಬ್ಯಾಚ್ಗೆ ಸೇರ್ಕೊಳ್ಳಲು ನಮ್ಮ ಹಿಟ್ ವಿತ್ ಮಾಸ್ ಅನ್ನುವಂಥ ಏನು ಆ್ಯಪ್ ಇದೆ, ಆ ಆ್ಯಪ್ದ ಲಿಂಕ್ ಇರ್ತಕ್ಕಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತೈತಿ. ಅಲ್ಲಿ ಹೋಗಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈ ಬ್ಯಾಚ್ಗೆ ಸೇರ್ಕೋಬಹುದು. ಸೊ ಈ ಮಾಹಿತಿ ಇರ್ತಕ್ಕಂಥದ್ದು ನಾರ್ಮಲೈಸೇಷನ್ ಬಗ್ಗೆ ನಿಮಗೆ ತಿಳಿಸಿಕೊಟ್ಟೆ. ಎಷ್ಟು ಮಾರ್ಕ್ಸ್ಗಳು ಬರ್ಬೋದು, ಯಾವ ದಿನಾಂಕದೊಂದು ಬರೆದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ ಸಿಗಬಹುದು ಅಂತ ಹೇಳಿದೆ. ಸೊ ಇದು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.